ಈ ಥರ ಒಂದು ಒಳ್ಳೆ ಒಂದು ವಾತಾವರಣದಲ್ಲಿ ಸ್ಟೂಡೆಂಟ್ಸ್ ಓದಿಕೊಂಡು ಬರುವಾಗ ನ್ಯಾಚುರಲಿ ಸ್ಟ್ರೆಸ್ ಇರಲ್ಲ ಅವರು. ನಾರ್ಮಲಿ ತಾವು ಸ್ಕೂಲ್ ನೋಡಿದ್ದೀರನ್ನ ಬ್ಯಾಂಗ್ಳೂರು ದೊಡ್ಡ ದೊಡ್ಡ ಒಂದು ಏರಿಯಾದಲ್ಲಿ ಕಷ್ಟಪಟ್ಟು ಅವ್ರಿಗೊಂದು ಬಸ್ನಲ್ಲಿ ಹಾಕಿ 1.5 ಗಂಟೆ ಟ್ರಾಫಿಕ್ನಲ್ಲಿ ಕರ್ಕೊಂಡು ಹೋಗಿ ಆಮೇಲೆ ಕಾಂಕ್ರೀಟ್ನಲ್ಲಿ ಅವ್ರಿಗೊಂದು 6 ಗಂಟೆ ಹಾಕಿ ಪುನಃ ಅವ್ರಿಗೆ 1.5 ಗಂಟೆ ಬಸ್ನಲ್ಲಿ ಕರ್ಕೊಂಡು ಬಂದು ನಾವು ಮನೆ ವಾಸ ಮಾಡುವ ಕಾಂಕ್ರೀಟ್ನಲ್ಲಿ ತಾವು ಹಾಕ್ತೀರನ್ನ ಅವರು ಸ್ಕೂಲ್ನಲ್ಲಿ ಓದೋದು ಸ್ಟ್ರೆಸ್ ಇಲ್ಲ, ಸ್ಕೂಲಿಗೆ ಹೋಗಿ ಬರ್ತಾರಲ್ವಾ, ದಟ್ ಇಸ್ ಅ ಬಿಗ್ ಸ್ಟ್ರೆಸ್ ಅಲ್ವಾ. ತಾವು ಖಂಡಿತವಾಗಿ ಒಪ್ಕೊಳ್ತೀರ ಅದು, ಸ್ಪೆಷಲಿ ಇಲ್ಲಿ ಪ್ಯಾರೆಂಟ್ಸ್ ಯಾರು ಬಂದಿದ್ದೀರೋ. ಯಾಕೆ ಸ್ಪೆಸಿಫಿಕ್ಲಿ ನಾನು ತಮಗೆ ಮಾತಾಡ್ತಾ ಇದ್ದೀನಿ, ದಿ ಕಾನ್ಸೆಪ್ಟ್ ಆಫ್ ಎಜುಕೇಶನ್ ಇಸ್ ಅಂಡರ್ಗೋಯಿಂಗ್ ಎ ಫಂಡಮೆಂಟಲ್ ಚೇಂಜ್. ದೊಡ್ಡ ಒಂದು ಚೇಂಜ್, ಒಂದು ಬದಲಾವಣೆ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಆಗ್ತಾ ಇದೆ. ಏನಾಗ್ತಾ ಇದೆ, ದಿ ಕಾನ್ಸೆಪ್ಟ್ ಆಫ್ ಲರ್ನಿಂಗ್ ಇನ್ ಸ್ಕೂಲ್. ನಾನೆಲ್ಲ ಇರುವಾಗ 10 years ಬ್ಯಾಕ್ 12 years ಬ್ಯಾಕ್ ಇದೇ ಥರ ನಾನು ಒಂದು ಶಾಲೆಗೆ ಹೋಗುವಾಗ ಏನಿತ್ತು, ಸ್ಕೂಲ್ನಲ್ಲಿ ನಮಗೇನು ಪಾಠ ಮಾಡ್ತಾರೆ ಅದು ಮಾತ್ರ ಎಜುಕೇಷನ್. ಎಕ್ಸಾಮಿನೇಷನ್ ಕ್ವೆಶ್ಚನ್ ಕೊಡುವಾಗ ಅದರಲ್ಲಿ ಮಾತ್ರ ಕ್ವೆಶ್ಚನ್ ಹೇಳ್ತಾರೆ, ನಾವು ಅದರಲ್ಲಿ ಮಾತ್ರ ಬರಿಬೇಕು, ಅದರಲ್ಲಿ ಮಾತ್ರ ನಮಗೆ ರ್ಯಾಂಕ್ ಕೊಟ್ಟು ಒಂದು ಬ್ಯಾಚ್ ಕೊಡ್ತಾರೆ, ನಾವು ಯೂನಿಫಾರ್ಮ್ನಲ್ಲಿ ಹಾಕೊಳ್ತೀವಿ, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್. ಆ ಥರ ಒಂದು ವಾತಾವರಣ ಇತ್ತು. ವಿಚ್ ಮೀನ್ಸ್ ಎಜುಕೇಷನ್ ಹ್ಯಾಪನ್ಡ್ ಓನ್ಲಿ ಇನ್ ದ ಸ್ಕೂಲ್. ನಮಗೇನು ಕಲಿತೀವಿ ಸ್ಕೂಲ್ ಒಳಗಡೆ ಮಾತ್ರ ಇತ್ತು. 10 ವರ್ಷ 15 ವರ್ಷಕ್ಕೆ ಹಿಂದೆ. ರೈಟ್ ನೋ ನನ್ನ ಮಗ ಪ್ರೀ ಸ್ಕೂಲ್ ಹೋಗ್ತಾ ಇದ್ದಾನೆ. ಐ ಹ್ಯಾವ್ ಅ ಸ್ಮಾಲ್ ಸನ್, ಇಸ್ ಅಬೌಟ್ 2 years 7 months. ಚಿಕ್ಕಮಂಗ್ಳೂರದಲ್ಲಿ ನಮ್ಮ ಮನೆ ಪಕ್ಕ ಒಂದು ಪ್ರೀ ಸ್ಕೂಲ್ ಹೋಗ್ತಾ ಇದ್ದಾರೆ. ಏನಪ್ಪ ಇವತ್ತು ಟೀಚರ್ ಏನು ತಮಗೆ ಹೇಳ್ಕೊಟ್ಟಿದ್ದಾರೆ? ಹೊಸದಾಗಿ ಏನು ಹೇಳಿಕೊಟ್ಟಿಲ್ಲ, ಎಲ್ಲ ಗೊತ್ತಿರ್ತದೆ ಹೇಳಿಕೊಟ್ಟಿದ್ದಾರೆ. 2 ವರ್ಷ 7 ತಿಂಗಳಾಗಿಬಿಟ್ಟು ಏನು ಮಾತಾಡ್ತಾ ಇದ್ದಾರೆ ನೀವು? ಹೇಳಿಕೊಟ್ಟಿದೆ ನಿಮ್ಗೆ ಏನಪ್ಪ ಗೊತ್ತಿರುತ್ತೆ? ನಿಮ್ಗೆ ಈ ಏಜ್ನಲ್ಲಿ ಏನು ಗೊತ್ತಿರ್ತದೆ? ಇವ್ರು ಏನು ಮಾಡ್ತಾರೆ, ಇಂದ ಸಣ್ಣ ಪುಟ್ಟ ಇಂದ ನಮ್ಮ ಆ್ಯಪ್ ಎಲ್ಲ ಬರ್ತದೆ ಐಪ್ಯಾಡ್ನಲ್ಲಿ. ತಾವು ನೋಡಿದ್ದೀನ, ಲಾಟ್ ಆಫ್ ಆ್ಯಪ್ಸ್ ಇದೆ ನಮ್ಮ ಎಲ್ಲರ ಕೈನಲ್ಲಿ ಕೂಡ. ನೋಟ್ಬುಕ್ ಆ್ಯಂಡ್ ಐಪ್ಯಾಡ್ನಲ್ಲಿ ದ ಪೆಪ್ಪಾ ಪಿಗ್ನ ಒಂದಿದೆ, ಐ ಥಿಂಕ್ ಇಟ್ಸ್ ಅ ಗುಡ್ ಕಾರ್ಟೂನ್. ಒಂದು ಕಾರ್ಟೂನ್ ಒಂದಿದೆ, ಪೆಪ್ಪಾ ಪಿಗ್ನ ಒಂದು ಕಾರ್ಟೂನ್ ಇದೆ. ಆ ಥರದ ಕಾರ್ಟೂನ್ಸ್ ಎಲ್ಲ ನೋಡಿ ಇವರೆಲ್ಲ ಒಂದು 2 ವರ್ಷ 2 ತಿಂಗಳಿರುವಾಗಲೇ ಆಲ್ಮೋಸ್ಟ್ ಎಲ್ಲ ರೈಮ್ಸು ಮೆಮರಿ ಮಾಡಿಬಿಡ್ತಾರೆ. ದ ಬಾಬಾ ಬ್ಲ್ಯಾಕ್ ಶೀಪ್, ಒಂದು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಏನು ಕೊಡ್ತೇವೆ, ಆಮೇಲೆ ಒಂದು ಕಾಬ್ಲರ್ ಪೈನ್ ಅಂದ ಶೂ, ಅದೆಲ್ಲ ಅರ್ಥ ಮಾಡಿಕೊಳ್ತಾರೆ ಅವರು. ಅಟ್ ದ ಏಜ್ ಆಫ್ 2 years and 7 months ಈಸ್ ಫೀಲಿಂಗ್ ಬೋರ್ಡ್. ಅವೇನೇ ಫಸ್ಟ್ ಸ್ಟ್ಯಾಂಡರ್ಡೇ ಹೋಗಿಲ್ಲ, ಪ್ರೀ KG ಬೋರ್ ಆಗ್ತಾ ಇದೆ. ಆಮೇಲೆ ಯಾವ ಥರ ನಾವು ಕರ್ಕೊಂಡು ಹೋಗಿ ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಫಿನಿಷ್ ಮಾಡಿ 10th ಫಿನಿಷ್ ಮಾಡಿ ಕಾಲೇಜೆಲ್ಲ ಕರ್ಕೊಂಡು ಹೋಗಬೇಕು. ಏನಾಗ್ತಾ ಇದೆ, ಈಸ್ ಲರ್ನಿಂಗ್ ಮೋರ್ ಔಟ್ಸೈಡ್ ದೆನ್ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ಇನ್ ದ ಸ್ಕೂಲ್. ತಮ್ಮ ಮಕ್ಕಳಿಗೂ ಅದೇ ಥರ ಇದೆ. ದೆ ಲರ್ನ್ ಸೋ ಮಚ್. ಟಿವಿದಲ್ಲಿ ಒಂದು ಕಾರ್ಟೂನ್ ನೋಡುವಾಗ, ಬಸ್ನಲ್ಲಿ ಬರುವಾಗ ಎಲ್ಲ. ಸೊ ಸ್ಕೂಲ್ನಲ್ಲಿ 100% ಲರ್ನಿಂಗ್ ಏನಿತ್ತು, ದಟ್ ಈಸ್ ಬಿಕಮಿಂಗ್ ಅಬೌಟ್ 25%, 35%, 40%. 40% ಸ್ಕೂಲ್ನಲ್ಲಿ ಕಲಿಬೇಕು, 60% ಸ್ಕೂಲ್ಗೆ ಔಟ್ಸೈಡ್ನಲ್ಲಿ ಕಲಿಬೇಕು. ಒಂದು ಚೇಂಜ್ ಆಗ್ತಾ ಇದೆ. ನಾವು ಸ್ಕೂಲ್ಗೆ ಬರಬೇಡ, ಎಲ್ಲ 60%, 100% ಮನೆಯಲ್ಲೇ ಕೂತ್ಕೊಂಡು ಕಲಿಯೋಣ. ದಟ್ ಈಸ್ ನಾಟ್ ಪಾಸಿಬಲ್. ದಿಸ್ 40% ಇಸ್ ದ ಇಂಪಾರ್ಟೆಂಟ್ ಪರ್ಸೆಂಟೇಜ್ ವಿಚ್ ಓನ್ಲಿ ದೇ ಕ್ಯಾನ್ ಟೀಚ್. ನಾವಿಬ್ಬರು ಕೂತ್ಕೊಂಡು ಕೆಮಿಸ್ಟ್ರಿ ಪಾಠ ಮಾಡಲಿಕ್ಕಾಗಲ್ಲ. ಯಾಕೆ ಸ್ಪೆಸಿಫಿಕ್ಲಿ ತಮಗೆ ಹೇಳ್ತಾ ಇದ್ದೀನಿ, ಯು ಡಿಟರ್ಮೈನ್. ತಾವೆಲ್ಲರಲ್ಲಿ ಕೂತ್ಕೊಂಡು ತಾವು ತೀರ್ಮಾನ ಮಾಡ್ತೀರೇ 60% ನನ್ನ ಮಗಳು ಏನು ಕಲಿಬೇಕು. ಎಲ್ಲ ಫೀಸ್ ಕಟ್ಟಿದ್ದೀವಿ ಸರ್, ಬಸ್ನಲ್ಲಿ ಕರ್ಕೊಂಡು ಬಂದು ಬಿಡ್ತೀವಿ, 100% ನೀವೇ ಟೀಚ್ ಮಾಡಬೇಕು. ಡಾಕ್ಟರ್ ಆಗಿಲ್ಲ, ನಿಮಗೆ ಏನು ಮಾಡ್ತೀವಿ ನೋಡಿ, 10 ವರ್ಷ ಆಗಿ ಆಗಲ್ಲ. ದೇ ಕ್ಯಾನ್ ಗಿವ್ ಬೇಸಿಕ್ ಬಿಲ್ಡಿಂಗ್, ಕ್ಯಾರೆಕ್ಟರ್ ಕೊಡಬಹುದು. ರಿಮೈನಿಂಗ್ 60% ಯು ವಿಲ್ ಟೀಚ್. ಮನೆಯಲ್ಲಿ ತಾವು ಏನು ಮಾಡ್ತೀರಿ ನೋಡಿ ಕಲಿತಾರೆ. ಇಫ್ ದ ಹಸ್ಬೆಂಡ್ ಗಿವ್ಸ್ ರೆಸ್ಪೆಕ್ಟ್ ಟು ಹಿಸ್ ವೈಫ್, ಗಂಡ ಅವ್ರ ಹೆಂಡತಿಗೆ ಮರ್ಯಾದೆ ಕೊಟ್ಟಿದಾರನ್ನ, ತಮ್ಮ ಮಗು ಗೊತ್ತಿರುತ್ತದೆ, ನಮ್ಮ ಸಮಾಜದಲ್ಲಿ ಗಂಡ ಹೆಣ್ಣು ಯಾರೆಲ್ಲ ಎಲ್ಲ ಸೇಮೇ. ನಾವು ಮನೆಯಲ್ಲಿ ಕೂತ್ಕೊಂಡೆ, ಇದು ತಗೊಂಡು ಬನ್ನಿ, ಅದು ತಗೊಂಡು ಬನ್ನಿ, ಟಿವಿ ರಿಮೋಟ್ ತಗೊಂಡು ಬನ್ನಿ, ನೀರು ತಗೊಂಡು ಬನ್ನಿ, ಅದು ತಗೊಂಡು ಬನ್ನಿ, ಪೇಪರ್ ತಗೊಂಡು ಬನ್ನಿ, ಮಗ ಗೊತ್ತಾಗಿಬಿಡ್ತದೆ. ಓಕೆ, ನಮ್ಮ ಸಮಾಜದಲ್ಲಿ ಗಂಡ ಹೆಣ್ಣು ನೆದೊಂದಿದೆ, ಯಾರೋ ಒಬ್ಬರು ಸುಪೀರಿಯರ್ ಇನ್ಫೀರಿಯರ್ ಅನ್ನೊಬ್ಬರು ಇದ್ದಾರೆ. ನಾವು ಕಾಲೇಜಿನಲ್ಲಿ ಸ್ಕೂಲ್ನಲ್ಲಿ ಹೇಳಿಕೊಡೋದೆಲ್ಲ ಸುಳ್ಳು. ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಕ್ರಿಯೇಟೆಡ್ ಈಕ್ವಲ್ ಏನು ಹೇಳ್ಕೊಡ್ತಾರೆ, ಆ ಥರ ಎಲ್ಲ ಇಲ್ಲ. ಆಮೇಲೆ ತಮ್ಮ ಮಗ ಕೂರಿಸ್ಕೊಂಡು ಚಿಕ್ಕಮಂಗ್ಳೂರು ತಾವು ಬರ್ತೀರಿ, ಮುಡುಗರೆದಲ್ಲಿ ಏನೋ ಟ್ರಾಫಿಕ್ ಲೈಟ್ ಇಲ್ಲ, ಚಿಕ್ಕಮಂಗ್ಳೂರು ತಾವು ಬೆಳಗ್ಗೆ ನೋಡಿದ್ದೀರ, ದೊಡ್ಡ ಕಾಮಿಡಿ ಅದು. 7:30 ಎಲ್ಲ ಟ್ಯೂಷನ್ಗೂ ಸ್ಕೂಲ್ಗೆಲ್ಲ ಹೋಗುವಾಗ ನಮ್ಮ ಟ್ರಾಫಿಕ್ ಪೊಲೀಸ್ ಎಲ್ಲನ ಬ್ರೇಕ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಟ್ರಾಫಿಕ್ ಪೊಲೀಸ್ ಪಾಪ ಅವ್ರು ತಿಂಡಿಲ್ಲ ಮಾಡಿ 8 ಗಂಟೆಗೆ ಬರ್ತಾರೆ. ಆ ಥರ ಮಾಡುವಾಗ ಮಗುಗೆ ಏನು ಥಿಂಕ್ ಮಾಡಿಕೊಳ್ತಾರೆ, ಪೊಲೀಸ್ನೊಬ್ಬರು ಇದಾರನ್ನ ಮಾತ್ರ ನಾವು ಟ್ರಾಫಿಕ್ ಎಲ್ಲ ನಾವು ಫಾಲೋ ಮಾಡಬೇಕು, ನಾವು ಡಿಸಿಪ್ಲಿನ್ಡ್ ಆಗಿರಬೇಕು, ಯಾರು ನೋಡಿಲ್ಲನ ನಮ್ಮ ಥರ ಇರಬೇಕು. ಬಿಕಾಸ್ ತಂದೆ ತಾಯಿ ಕಡೆಯಿಂದ ಕಲಿತಾ ಇದ್ದಾರೆ ಅವರು. ನಿಜವಾಗಿ ಐ ಆಮ್ ಟೆಲಿಂಗ್ ಯು ವೆರಿ ಫ್ರಾಂಕ್ಲಿ ಆ್ಯಂಡ್ ಹಾನೆಸ್ಟ್ಲಿ. ಆಮೇಲೆ ನಾವು ಮಾತಾಡುವ ಪದ, ನಾವು ಯೂಸ್ ಮಾಡುವ ಲ್ಯಾಂಗ್ವೇಜ್, ದ ಕೈಂಡ್ ಆಫ್ ವರ್ಡ್ಸ್ ಯೂಸ್. ನಮ್ಮ ತೋಟದಲ್ಲಿ ಕಾಫಿ ಪ್ಲಾಂಟೇಷನ್ನಲ್ಲಿ ಹೌ ಡು ಯು ಟ್ರೀಟ್ ಯುವರ್ ವರ್ಕರ್? ತಮ್ಮ ಕೆಳಗಡೆ ತುಂಬ ಜನ ಕೆಲಸ ಮಾಡ್ತಾರೆ.
ತಾವು ಅವ್ರಿಗೂ ಯಾವ ಥರ ಟ್ರೀಟ್ ಮಾಡ್ತೀರ, ಹಿ ವಿಲ್ ಲರ್ನ್. ಅದು ಕಲಿತಾರೆ. 40% ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಅಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ ಅವ್ರು ಹೇಳುವ ವರ್ಡ್ಸ್ವರ್ತ್, ಶೇಕ್ಸ್ಪಿಯರ್ ಅದೆಲ್ಲ 40%. ರಿಮೈನಿಂಗ್ 60% ಹಿ ವಿಲ್ ಲರ್ನ್ ಫ್ರಮ್ ಯು. ಸೊ ದಯವಿಟ್ಟು, ಇನ್ಕ್ಲೂಡಿಂಗ್ ಮೀ, ನಮ್ಮ ಎಲ್ಲರೂ ಕೂಡ ಮಕ್ಕಳಿದ್ದಾರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ವಿ ಆಕ್ಟ್ ಅಸ್ ಟೀಚರ್ಸ್. ಆ ಟೀಚರ್ಸ್ಲಿಂದ ಸ್ವಲ್ಪ ನಾವು ಪ್ಯಾರೆಂಟ್ ಟೀಚರ್ ಮೀಟಿಂಗ್ ಬರುವಾಗ ಸ್ವಲ್ಪ ಕಳೆದುಕೊಂಡು ಮನೆಯಲ್ಲಿ ನಾವು ಕೂಡ ಟೀಚರ್ಸ್ ಆಗಿ ಇರಬೇಕು. ದಿಸ್ ಇಸ್ ಮೈ ಒನ್ ಮೆಸೇಜ್ ಟು ಯು. ನಾನು ಕಷ್ಟಪಟ್ಟು ಅದು ಫಾಲೋ ಮಾಡ್ತಾ ಇದ್ದೀನಿ. ಆದಷ್ಟು ಫೋನ್ ಬರುವಾಗ ಮಕ್ಕಳ ಮುಂಚೆ ಮಾತಾಡಬಾರ್ದು. ಸಮ್ಟೈಮ್ ವಿ ಶೌಟ್ ಅಟ್ ಪೀಪಲ್, ವಿ ಗೆಟ್ ಆಂಗ್ರಿ. ಅವ್ರು ನೋಡಬಾರ್ದು. ಅದು ಆಫೀಸ್ ವರ್ಕ್ ಮನೆಗೆ ತಗೊಂಡು ಹೋಗಬಾರ್ದು, ಆಫೀಸ್ ಸ್ಟ್ರೆಸ್ ಮನೆಗೆ ತಗೊಂಡು ಹೋಗಬಾರ್ದು. ಬಿಕಾಸ್ ನಮಗೆ ನೋಡುವಾಗ ಈ ವಿಲ್ ಲರ್ನ್ ಆಲ್ ದ ಬ್ಯಾಡ್ ಥಿಂಗ್ಸ್ ಫ್ರಮ್ ಅಸ್. ಮ್ಯಾಕ್ಸಿಮಮ್ ಐ ಟ್ರೈ, ಐ ಫೈಲ್, ಸಮ್ಟೈಮ್ಸ್ ಐ ಸಕ್ಸೀಡ್, ಸಮ್ಟೈಮ್ಸ್ ನಾನು ಸೋತೋಗ್ತೀನಿ. ಅದೇ ಥರ ತಮ್ಮೆಲ್ಲರಿಗೂ ಇಂಡಿವಿಜುವಲ್ ಚಾಲೆಂಜಸ್ ಇದೆ. ಆಸ್ ಪೇರೆಂಟ್ಸ್ ಆಗಿ ಐ ಥಿಂಕ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ವಿ ಆಲ್ ಫೋಕಸ್ ಆನ್ ದಟ್ 60%. ನಮ್ಮ ತಮಿಳ್ನಾಡಿನಲ್ಲಿ there was one gentleman by name ತಿರುವಲ್ಲುವರ್ ಅಂತ ಹೇಳ್ಬಿಟ್ಟು, ತಾವು ನೋಡಿದ್ದೀರಾ? ಓಲ್ಡ್ ಮ್ಯಾನ್, ಭಾಳ ಒಂದು ದೊಡ್ಡ ಒಂದು ವೈಟ್ ಕಲರ್ ಬಿಯರ್ಡ್ ಇತ್ತು. ತಾವೆಲ್ಲ ನೋಡಿದ್ದೀರಾ ಟಿವಿದಲ್ಲಿ, ಪೇಪರ್ನಲ್ಲಿ? ಜಾಸ್ತಿ ಇಲ್ಲ, ಒಂದು 2300 ಇಯರ್ಸ್ ಹಿಂದೆ ಒಬ್ಬರು ವಾಸ ಮಾಡಿದ್ದಾರೆ. ಆ ಟೈಮ್ನಲ್ಲಿ ಫೇಸ್ಬುಕ್, ವಾಟ್ಸಪ್ ಎಲ್ಲ ಏನಿಲ್ಲ. 2300 ವರ್ಷಕ್ಕೆ ಹಿಂದೆ ತಿರುವಲ್ಲುವರ್ ಅಂತ ಹೇಳ್ಬಿಟ್ಟು there was a fantastic fellow. ನಾವ್ಯಾರು ನೋಡಿಲ್ಲ, ನಾವೆಲ್ಲ ಕಿವಿದಲ್ಲಿ ನಮಗೆ ಮಾತು ಬಂದಿದ್ದು. ಅವರು ತಿರುಕುರಲ್ನ ಒಂದು ಬರೆದಿದ್ದಾರೆ. ಈ ರೋಟ್ ಸಮಥಿಂಗ್ ಕಾಲ್ಡ್ ತಿರುಕುರಲ್. ತಿರುಕುರಲ್ ತಮಿಳಿನಲ್ಲಿ ಒಂದು ಅಗರಾದಿ. ಇದರಲ್ಲಿ ಈ ರೋಟ್ ಅಬೌಟ್ 1330 ಸಣ್ಣ 2 ಲೈನ್ಸ್ ಬರೆದಿದ್ದಾರೆ. 1330 2 ಲೈನ್ಸ್ ಲೈಫ್ ಬಗ್ಗೆ ಮಾತಾಡಿದ್ದಾರೆ. ಅರತ್ತುಪಾಲ್, ಪುರುಟ್ಪಾಲ್, ಕಾಮತ್ತುಪಾಲ್. ನಮ್ಮ ಹೋಲ್ ಲೈಫ್ ಏನಿದೆ, ಅರಂ ಪೊರುಳ್ ಇನ್ಬಮ್ನ ಹೇಳ್ತೀವಿ. ಮನಿ, ಪ್ಲೆಷರ್ ಅಂಡ್ ಎಥಿಕ್ಸ್, ಅದು 3 ಬಗ್ಗೆ ಬಹಳ ಸುಂದರವಾಗಿ ಬರೆದಿದ್ದಾರೆ. ಅದರಲ್ಲಿ ಒಂದು ಅರತ್ತುಪಾಲ್ನ ಒಂದು ಕಾನ್ಸೆಪ್ಟ್ ಅಬೌಟ್ ಎಥಿಕ್ಸ್ ನಲ್ಲಿ ಒಂದು ಬರೀತಾರೆ. ಒಂದು ತಂದೆ ತಾಯಿಗೆ ದೊಡ್ಡ ಖುಷಿ ಏನು ಕೊಡ್ತದೆ, ನಮಗೆ ಜಾಸ್ತಿ ಹ್ಯಾಪಿನೆಸ್ ಏನು ಕೊಡ್ತದೆ ತಂದೆಯಾಗಿ ತಾಯಾಗಿನ ತಮಿಳಿನಲ್ಲಿ ಟ್ರಾನ್ಸ್ಲೇಟೆಡ್ ಟು ಕನ್ನಡ. ಈಂಡ್ರ ಪೊಳಿದುನು ಪೆರಿದು ಒಕ್ಕುಂ ತನ್ನ ಮಗನೇ ಸಾಂಡ್ರೋನ್ ಎನ ಕೇಟ ತಾಯಿನ ಒಂದು ತಮಿಳಿನಲ್ಲಿ ಒಂದು ಬರೆದಿದ್ದಾರೆ. 2 ಲೈನ್ಸ್ ಮಾತ್ರ. ಅದು ಕನ್ನಡದಲ್ಲಿ ಏನೋ, ಒಂದು ತಾಯಿ ತಂದೆಗೆ ದೊಡ್ಡ ಒಂದು ಪ್ರೀತಿ ಏನು ಕೊಡ್ತದೆ, ಒಂದು ಸುಖ ಏನು ಕೊಡ್ತದೆ, ಒಂದು ಖುಷಿ ಏನು ಕೊಡ್ತದೆನಾ, ಒಂದು 4 ಜನ ಬಂದು ಮನೆಗೆ ಬಂದು ತನ್ನ ಮಗ ದೊಡ್ಡ ಒಂದು ಸಾಂಡ್ರೋನ್ ಹೇಳ್ಬೇಕ. ಸಾಂಡ್ರೋನ್ನ ಏನು, ಎ ಪರ್ಸನ್ ಹೂ ಹಸ್ ಗಾಟ್ ವಿಸ್ಡಮ್. ಎಜುಕೇಶನ್ ಬೇರೆ, ವಿಸ್ಡಮ್ ಬೇರೆ. ನಾವು ಬಹಳ ಕನ್ಫ್ಯೂಸ್ ಮಾಡಿಕೊಳ್ತೀವಿ. ಸ್ಕೂಲ್ನಲ್ಲಿ ಫಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ, ಇವತ್ತು ಕೆಲವು ಜನ ಪ್ರೈಸ್ ಕೊಡ್ತೀರ ತಾವು. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಕೊಡ್ತೀರ. ಅವರೆಲ್ಲ ಎಜುಕೇಟೆಡ್ ಪೀಪಲ್, ಅವರೆಲ್ಲ ಬುದ್ಧಿವಂತವರು. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಯಾರು ತಗೊಳ್ತಾರೋ ಅವರೆಲ್ಲ ಬುದ್ಧಿವಂತವರು. ಬಟ್ ಅ ಪರ್ಸನ್ ಹೂ ಹಸ್ ಗಾಟ್ ವಿಸ್ಡಮ್, ಎಜುಕೇಶನ್ಗೆ ವಿಸ್ಡಮ್ಗೂ ಡಿಫ್ರೆನ್ಸ್ ಇದೆ. ಯಾರಕ್ಕೆ ವಿಸ್ಡಮ್ ಇದೆ, ವರ್ಲ್ಡ್ಲಿ ನಾಲೆಡ್ಜ್, ಸ್ಕೂಲ್ನಲ್ಲಿ ಏನು ಟೀಚ್ ಮಾಡ್ತಾರೋ ಅದು ನನ್ನಲ್ಲಿ ಇದೆ. 60% ಮನೆಯಲ್ಲಿ ಏನು ಕಲಿಬೇಕು, ಸಮಾಜದಲ್ಲಿ ಏನು ಕಲಿಬೇಕು ಅದು ನನ್ನಲ್ಲಿ ಇದೆ. ಅದರಲ್ಲಿ ನಾನು ಸಮಾಜದಲ್ಲಿ ಒಳ್ಳೆ ಒಂದು ಮನುಷ್ಯನಾಗಿ ಬರುತ್ತೇನೆ, ಅವನಲ್ಲಿ ವಿಸ್ಡಮ್ ಇದೆ. ಸೊ ತಂದೆ ತಾಯಿ ಅವರಲ್ಲಿ ಯಾರಾವುದೊಬ್ಬರು ಬಂದು ವೆರಿ ವೆರಿ ಕಾಂಪ್ಲೆಕ್ಸ್ ಸಬ್ಜೆಕ್ಟ್, ಈ ಮನುಷ್ಯ ಈ ತಿರುವಲ್ಲುವರ್ 2300 ವರ್ಷಕ್ಕೆ ಹಿಂದೆ ಯಾವ ಥರ ಥಿಂಕ್ ಮಾಡಿದ್ರೆ ನಾನು ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ವಿಸ್ಡಮ್ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮ್ಮ ಮಕ್ಕಳು ಖಂಡಿತವಾಗಿ ಆ ಥರ ಆಗ್ಬೇಕಾಗ್ತದೆ. ವಿ ಆಲ್ ಫೀಲ್ ಹ್ಯಾಪಿ, ನಾಟ್ ಅಬೌಟ್ ರ್ಯಾಂಕ್ಸ್, ನಾಟ್ ಅಬೌಟ್ ಮಾರ್ಕ್ಸ್. ನನ್ನ ತಮಿಳ್ನಾಡಿನಲ್ಲಿ ದ ಬೆಸ್ಟ್ ಚೀಫ್ ಮಿನಿಸ್ಟರ್ ಮಿಸ್ಟರ್ ಕಾಮರಾಜರ್ನೊಬ್ಬರು, ತಾವೆಲ್ಲ ಹೆಸರು ಹೇಳಿರಬಹುದು. ಅವರು ಮಳೆ ಬರುವಾಗ ಕೂಡ ಸ್ಕೂಲ್ ಪಕ್ಕ ಹೋಗಿಲ್ವಮ್ಮ. ನೆವರ್ ಎಂಟರ್ಡ್ ಸ್ಕೂಲ್. ಸ್ಕೂಲ್ನೊಂದು ಕಾನ್ಸೆಪ್ಟೇ ಅವ್ರಿಗೆ ಗೊತ್ತಿಲ್ಲ. ಸ್ಕೂಲ್ ಒಳಗಡೆ ಹೋಗಿಲ್ಲ, ಸ್ಕೂಲ್ ನೋಡಿಲ್ಲ. 13 ವರ್ಷ ನನ್ನ ತಮಿಳ್ನಾಡು ಚೀಫ್ ಮಿನಿಸ್ಟರ್, ದ ಬೆಸ್ಟ್ ಮ್ಯಾನ್. ಎಥಿಕ್ಸ್ ಯಾವ ಥರ ಎಥಿಕ್ಸು, ಅವರಲ್ಲಿ 2 ಪಂಚ ಇತ್ತಮ್ಮ. 2 ಪಂಚ. ದ ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು 1963 to 1975, 2 ಪಂಚ. ಒಂದು ಫಂಕ್ಷನ್, ಅವರು ನಮ್ಮ ಎಜುಕೇಶನ್ ಮಿನಿಸ್ಟರ್ ಆ ಟೈಮ್ನಲ್ಲಿ ಕಕ್ಕನ್ ಹೇಳ್ಬಿಟ್ಟು ದರ್ ವಾಸ್ ಒನ್ ಎಜುಕೇಶನ್ ಮಿನಿಸ್ಟರ್. ಕಕ್ಕನ್ ಕಾಮರಾಜರ ಮನೆಗೆ ಹೋಗ್ತಾರೆ, ಬನ್ನಿ ಸರ್ ನಾವು ಒಂದು ಎಜುಕೇಶನ್ ಒಂದು ಕಡೆ ಹೋಗಿ ರಿಬ್ಬನ್ ಕಟ್ ಮಾಡಬೇಕು, ಇನಾಗ್ರೇಷನ್ ಮಾಡಬೇಕು. 10 ನಿಮಿಷ ವೆಯ್ಟ್ ಮಾಡ್ತಾರೆ, 15 ನಿಮಿಷ ವೆಯ್ಟ್ ಮಾಡ್ತಾರೆ, ಕಾಮರಾಜರು ಬರ್ತಾ ಇಲ್ಲ, ಚೀಫ್ ಮಿನಿಸ್ಟರ್ ಬರ್ತಾ ಇಲ್ಲ. ಉನ್ನೆ ಎಜುಕೇಶನ್ ಮಿನಿಸ್ಟರ್ ಡೌಟು, ಎಲ್ಲಿಯಪ್ಪ ಚೀಫ್ ಮಿನಿಸ್ಟರ್ ಓಡೋಗಿಬಿಟ್ಟಿದ್ದಾರೆ ನೋಡೋಣ. ಉನ್ನೆ ಮನೆ ಓಪನ್ ಮಾಡಿಬಿಟ್ಟು ಒಳಗೋಗಿ ನೋಡ್ತಾರೆ, ಎಲ್ಲಿಯಪ್ಪ ಇದ್ದಾರೆ ನಮ್ಮ ಚೀಫ್ ಮಿನಿಸ್ಟರ್. ಉನ್ನೆ ಕಾಮರಾಜರು ಹೇಳ್ತಾರೆ, ನನ್ನಲ್ಲಿ 2 ಪಂಚ ಇದೆ,
ನಿನ್ನೆ ಒಂದು ಪಂಚ ಯೂಸ್ ಮಾಡಿದ್ದೀನಿ, ವಾಶ್ ಮಾಡಿ ಬಿಸಿಲಿಗೆ ಹಾಕಿದ್ದೀನಿ ಅಪ್ಪ, 5 ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಹಾಕ್ಕೊಂಡು ಬರ್ತೀನಿ. ಒಂದಿನ ಮನೆಗೆ ಹೋಗ್ತಾರೆ, ಮನೆಗೆ ಹೊಸದಾಗಿ ಒಂದು ವಾಟರ್ ಪೈಪ್ಲೈನ್ ಕನೆಕ್ಷನ್ ಇದೆ. ತಾಯಿ ಹೇಳ್ತಾರೆ, ಏನಮ್ಮ ಸಡನ್ ಆಗಿ ವಾಟರ್ ಪೈಪ್ಲೈನ್ ಕನೆಕ್ಷನ್ ಮನೆಗೆ ಬಂದಿತ್ತು? ಇದು ಚೀಫ್ ಮಿನಿಸ್ಟರ್, ತಿರುನಲ್ವೇಲಿ ಕಡೆಯವರು, ಸದರ್ನ್ ಪಾರ್ಟ್ ಆಫ್ ತಮಿಳ್ನಾಡು. ತಾಯಿ ಹೇಳ್ತಾರೆ, ಇಲ್ಲ ಮಗ, ಸ್ವಲ್ಪ ಭಾಳ ಏಜ್ ಆಗಿತ್ತು, ಮಂಡಿ ನೋವಾಯಿತು, ನಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಲೋಕಲ್ ಅವರು ಕೇಳಿ ಪಂಚಾಯತ್ ಅವರು ಒಂದು ಪೈಪ್ಲೈನ್ ಹಾಕಿದ್ದಾರೆ, ತೆಗಿಬೇಕು. ಊರು ಜನ ಏನು ತಿಳ್ಕೊಳ್ತಾರೆ, ನಿನ್ನ ಮಗ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ದಾನೆ ತಮಿಳ್ನಾಡಕ್ಕೂ, ಬೇರೆ ಜನಕ್ಕೆಲ್ಲ ಪೈಪ್ಲೈನ್ ಇಲ್ಲ, ಚೀಫ್ ಮಿನಿಸ್ಟರ್ ಮನೆಗೆ ಮಾತ್ರ ಪೈಪ್ಲೈನ್ ಹೇಳ್ತಾರೆ, ತೆಗೆದ್ಬಿಟ್ಟಿದ್ದಾರೆ. ಆ ಮನುಷ್ಯ ತೀರಿ ಹೋಗ್ಲಿಕ್ಕೆ ಮುಂಚೆ ಸಂಬಡಿ ಆಸ್ಟ್, ಯು ಆರ್ ಅನ್ ಔಟ್ಸ್ಟ್ಯಾಂಡಿಂಗ್ ಚೀಫ್ ಮಿನಿಸ್ಟರ್. ತಮಿಳ್ನಾಡಿನಲ್ಲಿ ದ ಮಿಡ್ ಡೇ ಮೀಲ್ ಸ್ಕೀಮ್ ಫಸ್ಟ್ ಇನ್ ದ ವರ್ಲ್ಡ್, ನಮ್ಮ ವರ್ಲ್ಡ್ನಲ್ಲಿ ಮಧ್ಯ ಏನು ನಾವು ಮಕ್ಕಳಿಗೆ ಊಟ ಕೊಡ್ತೀವಿ, ಇಂಟ್ರೊಡ್ಯೂಸ್ಡ್ 1969, 1969ನಲ್ಲಿ. ಸಂಬಡಿ ಆಸ್ಟ್, ಎಲ್ಲರಿಂದಪ್ಪ ಇಷ್ಟು ನೀವು ಕಲಿದಿದ್ದೀರಿ, ಯಾರೇ ನಿಮಗೆ ಇದೆಲ್ಲ ಪಾಠ ಮಾಡಿದ್ದು? ಈ ಸೆಡ್, ಸಮಾಜದಲ್ಲಿருந்து ಕಲಿದಿದ್ದೀನಿ. ಐ ಆಮ್ ಅ ಗುಡ್ ಮ್ಯಾನ್, ಐ ಆಮ್ ಅ ಗುಡ್ ಲೀಡರ್, ನಾನೊಂದು ಒಳ್ಳೆಯ ನಾಯಕ. ಯಾಕೆನಾ ಸಮಾಜದಲ್ಲಿருந்து ಪಾಠ ಕಲಿದಿದ್ದೆ. ಬಟ್ ನಮ್ಮ ಮಕ್ಕಳಿಗೆ ಏನಾಗ್ತಾ ಇದೆ, ತಾವು ಬೆಂಗಳೂರು ಕಡೆ ಹೋಗಿದ್ದೀರಾ, ಫಸ್ಟ್ ಪೇರೆಂಟ್ಸ್ ಅಪ್ಲಿಕೇಶನ್ ಫಿಲ್ ಮಾಡುವಾಗ, ಸರ್ ಬಸ್ ಎ ಸಿಯಾ ಸರ್, ಕ್ಲಾಸ್ ರೂಮ್ ಎ ಸಿ ಸರ್, ಆಯ್ತು, ಟಾಯ್ಲೆಟ್ ಎ ಸಿ ಸರ್, ಆಯ್ತು. ಒಂದು ಸಣ್ಣ ಒಂದು ಸ್ವೆಟ್ ಬರಬಾರದು, ಬೆವರು ಸಣ್ಣದು ಬರಬಾರ್ದು. ಆಮೇಲೆ ಒಂಥರ ಪ್ರೊಟೆಕ್ಟ್ ಮಾಡಿ ಅವ್ರಿಗೊಂಥರ, ನಾವೇನು ತಿಳ್ಕೊಳ್ತೀವಿ, ತಂದೆ ತಾಯಿನ ನಮ್ಮ ಮಕ್ಕಳ ಮೇಲೆ ಒಂದು ಸಣ್ಣ ಒಂದು ಬೆವರು ಬರಬಾರದು, ನಾವು ಒಳ್ಳೆ ತಂದೆ ತಾಯಿ ಅಲ್ವಾ? ನಮ್ಮೆಲ್ಲರಲ್ಲಿ ಅದು ಆ ಫೀಲಿಂಗ್ ಇದೆ ಅಲ್ವಾ? ಯಾಕೆ ಏನು ಮಾಡ್ತಾ ಇದ್ದೀವಿ, ಸಮಾಜದಲ್ಲಿ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಬಿಡಲ್ಲ. ಈ ಥರ ಮಕ್ಕಳ ಜೊತೆಗೆ ಇರಬೇಕು, ಈ ಥರ ಟ್ಯೂಷನ್ ಹೋಗ್ಬೇಕು, ಯು ವಿಲ್ ಪ್ಲೇ ವಿತ್ ದೇಮ್, ಇವ್ರ ಜೊತೆಗೆ ಆಟ ಆಡಬೇಕು, ಇವ್ರ ಜೊತೆಗೆ ಮಾತಾಡಬೇಕು, ಈ ಕ್ಲಾಸ್ ಮೇಂಟೈನ್ ಮಾಡಬೇಕು. ನಾವೇ ಮಕ್ಕಳಿಗೆ ಈ ಥರ ಮಾಡಿ 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 ಕಾಮರಾಜರ ಥರ ಆಗಲಿಕ್ಕೆ ನಾವು ಬಿಡಲ್ಲ. ಒಂದು ಎ ಸಿ ಕಾರ್ನಲ್ಲಿ ಎ ಸಿ ಕಾನ್ವೆಂಟ್ಗೂ ಎ ಸಿ ಟಾಯ್ಲೆಟ್ಗೂ ಹೋಗುವ ಒಂದು ಮಗು 20 ವರ್ಷದಲ್ಲಿ ಏನಾಗ್ತಾರೆ, ವಾಟ್ ವಿಲ್ ಬಿಕಮ್? ಅವರಲ್ಲಿ ಏನು ಪ್ರಯೋಜನ? ನಾವು ಈಸ್ ಲೈಕ್ ಎ ವೆಜಿಟಬಲ್ ಇನ್ ಅ ಫ್ರಿಜ್. ಒಂದು ಫ್ರಿಜ್ನಲ್ಲಿ ಒಂದು ವೆಜಿಟಬಲ್ ಎತ್ತಿರ ಯಾವ ಥರ ಇರ್ತದೆ, ಅದು ಫ್ರಿಜ್ಗೂ ಪ್ರಯೋಜನ ಇಲ್ಲ, ಅಡಿಗೆಗೂ ಪ್ರಯೋಜನ ಇಲ್ಲ, ಆ ಥರ ಆಗಿಬಿಡ್ತದೆ. ದಯವಿಟ್ಟು ಪ್ಲೀಸ್ ಮೇಕ್ ಶ್ಯೂರ್ ನಮ್ಮ ಮಕ್ಕಳು, ಇನ್ಕ್ಲೂಡಿಂಗ್ ಮೈ ಓನ್ ಚೈಲ್ಡ್, ದೇ ಲರ್ನ್ ಸೋ ಮಚ್ ಫ್ರಮ್ ದ ಸೊಸೈಟಿ. ಔಟ್ಸೈಡ್ ಕಲಿಬೇಕು. ದ ಗ್ರೇಟ್ ಅಂಬಾನಿ, ಮುಖೇಶ್ ಅಂಬಾನಿ ಅವರು, ಧೀರುಭಾಯ್ ಅಂಬಾನಿ ಅವರು ಮಗ, 2 ಮಕ್ಕಳು, ಅನಿಲ್ ಅಂಬಾನಿ ಅಂಡ್ ಮುಖೇಶ್ ಅಂಬಾನಿ. ಧೀರುಭಾಯ್ ಅಂಬಾನಿ ಏನು ಮಾಡ್ತಾರೆ, ದೇ ಆರ್ ಬಿಲ್ಡಿಂಗ್ ದಿಸ್ ಬಿಗ್ ಪೆಟ್ರೋಕೆಮಿಕಲ್ ಪ್ಲಾಂಟ್ ಇನ್ ಗುಜರಾತ್. ದೊಡ್ಡ ಒಂದು ಪೆಟ್ರೋಕೆಮಿಕಲ್ ಪ್ಲಾಂಟ್ ಕೆಲಸ ಆಗ್ತಾ ಇದೆ. ಅದರಲ್ಲಿ ಧೀರುಭಾಯ್ ಅಂಬಾನಿ ಎಲ್ಲಿ ಹೇಳ್ತಾರೆ, ಎವ್ರಿ ಸ್ಯಾಟರ್ಡೇ ಆ್ಯಂಡ್ ಸಂಡೇ, ಶನಿವಾರ ಆದಿತ್ಯವಾರ, ನನ್ನ 2 ಮಗ ಬಾಂಬೆದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ತಿರುಗಾಡಬೇಕು. ಒಬ್ಬೊಬ್ಬರಿಗೆ 20 ರೂಪಾಯಿ, 20 ರೂಪೀಸ್. ಬೆಳಗ್ಗೆ ಎರೆದು ಈವ್ನಿಂಗ್ ವರೆ ಅಂದರೆ ಬೆಸ್ಟ್ ಬಸ್ನಲ್ಲಿ ಹೋಗಿ ಎಲ್ಲ ಕಡೆ ತಿರುಗಾಡಿ, ಎಲ್ಲಿ ಬೇಕೋ ನೋಡಿ, ಒಂದು 2 ರೂಪಾಯಿ ಚಾಕ್ಲೇಟ್ ತಗೊಳ್ಳಿ, ಈವ್ನಿಂಗ್ ಸೇಫ್ ಆಗಿ ಮನೆಗೆ ಬಂದ್ಬಿಡಿ. ಸಂಬಡಿ ಆಸ್ಟ್, ಯು ಆರ್ ಇಂಡಿಯಾಸ್ ರಿಚೆಸ್ಟ್ ಮ್ಯಾನ್, ನಮ್ಮ ದೇಶದಲ್ಲಿ ದೊಡ್ಡ ದುಡ್ಡು ನಿಮ್ಮಲ್ಲಿ ಇದೆ, ಯಾಕೆ ತಮ್ಮ ಮಕ್ಕಳು ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಕಳಿತಾರೆ? ಈ ಸೆಡ್, ನಾನು ದುಡ್ಡು ಸಂಪಾದನೆ ಮಾಡ್ತೀನಿ, ಅಟ್ಲೀಸ್ಟ್ ಮೇಂಟೈನ್ ಮಾಡಲಿಕ್ಕೆ ಕೇಪಬಿಲಿಟಿ ಇರಬೇಕಲ್ವ? ಸೊ ಯು ಹ್ಯಾವ್ ಟು ಲರ್ನ್. ಅವರಿಬ್ಬರು ಮೇಂಟೈನ್ ಮಾಡಿಲ್ಲ, ಮುಖೇಶ್ ಅಂಬಾನಿ ಮೇಂಟೈನ್ ಮಾಡಿಲ್ಲ. ಧೀರುಭಾಯ್ ಅಂಬಾನಿ ಎಷ್ಟು ಅರ್ನ್ ಮಾಡಿದ್ದಾರೆ, 10 ಟೈಮ್ಸ್ ಹಾಕಿದ್ದಾರೆ ಲಾಸ್ಟ್ 20 ಇಯರ್ಸ್ನಲ್ಲಿ. 2% ಆಫ್ ಇಂಡಿಯಾಸ್ GDP ಇಸ್ ಓನ್ಡ್ ಬೈ ಅಂಬಾನಿ. ನಮ್ಮ ದೇಶದಲ್ಲಿ 100 ರೂಪಾಯಿ ದುಡ್ಡಿದೆನ 2 ರೂಪಾಯಿ ಅಂಬಾನಿ ಕೈನಲ್ಲಿ ಇದೆ, 1 ರೂಪಾಯಿ 17 ಪೈಸಾ ಟಾಟಾ ಕೈನಲ್ಲಿ ಇದೆ. ಅವರೇ ಅವ್ರ ಮಗಳಿಗೂ ಆ ಥರ ಹೋಗಿ ಸಾರ್ವಜನಿಕರವಾಗಿ ಔಟ್ಸೈಡ್ ಹೋಗಿ ತಿರುಗಾಡಿ ಬನ್ನಿನಿ ಇರುವಾಗ ನಾವೆಲ್ಲರೂ ಕೂಡ ರಿಸ್ಕ್ ತಗೊಂಡು ಔಟ್ಸೈಡ್ ಬಿಡಬೇಕು. ತಮಗೆಲ್ಲ ಗೊತ್ತಿರುತ್ತೆ, KL ರಾಹುಲ್ ನಿನ್ನೆ ಭಾಳ ಚೆನ್ನಾಗಿ ಆಟ ಆಡಿದಾರಲ್ವಾ, ನಿನ್ನೆ ಸ್ಕೋರ್ಡ್ 89. KL ರಾಹುಲ್ ಅವ್ರ ತಂದೆ ನನಗೆ ಸ್ವಲ್ಪ ಪರಿಚಯ, ಈಸ್ ಫ್ರಮ್ ಮ್ಯಾಂಗ್ಳೂರ್. ನಮ್ಮ NIT ಸೂರತ್ಕಲ್ನಲ್ಲಿ ಫಾದರ್ ಇಸ್ ಅ ಸಿವಿಲ್ ಇಂಜಿನಿಯರ್. ಒಂದು ಸಾರಿ ನಮ್ಮ ಉಡುಪಿದಲ್ಲಿ ನಮ್ಮ ಅಫಿಷಿಯಲ್ ಅದಕ್ಕೆ ಅವ್ರ ತಂದೆ ನಮಗೆ ಸಿಕ್ಕಿದ್ದಾರೆ. ನಮ್ಮ ಪೊಲೀಸ್ಗೆಲ್ಲ ಅಡ್ವೈಸ್ ಎಲ್ಲ ಕೊಡ್ತಾರೆ ಸಿವಿಲ್ ಇಂಜಿನಿಯರಿಂಗ್. ಅವ್ರ ತಂದೆಗೆ ಮಾತಾಡುವಾಗ ಲೋಕೇಶ್ ಅವ್ರ ಹೆಸರು. ತಮ್ಮಗ ಭಾಳ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಸರ್, ಐ ಆಮ್ ವೆರಿ ಹ್ಯಾಪಿ, ಇಂಡಿಯಾಗೆ ಆಡ್ತಾ ಇದ್ದಾನೆ. ಏನು, ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ಯುವರ್ ಸನ್ ಸಕ್ಸಸ್? ರಾಹುಲ್ ಕ್ರಿಕೆಟರ್ ಆಗಿರ್ಲಿಕ್ಕೆ ಏನು ಸಕ್ಸಸ್? ಈ ಸೈಡ್ ಅವನು 7 ವರ್ಷ 8 ವರ್ಷ ಇರುವಾಗ ನಮಗೆ ಗೊತ್ತಾಯಿತು ಮಗಾಗ ಸ್ವಲ್ಪ ಟ್ಯಾಲೆಂಟ್ ಇದೆ, ಬ್ಯಾಲೆನ್ಸ್ ಇದೆ, ಚೆನ್ನಾಗಿ ಆಡ್ತಾನೇನು. ಬಟ್ ನಮ್ಮ ಬೆಂಗಳೂರು ಉಡುಪಿದಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಇದೆ, 6 ತಿಂಗಳು ಮಳೆ, 6 ತಿಂಗಳು ಬಿಸಿಲು. ಸೊ ಮಳೆ ಬರುವಾಗ ಕ್ರಿಕೆಟ್ ಆಡ್ಲಿಕ್ಕೆ ಆಗಲ್ಲ, ಇಂಡೋರ್ಸ್ ಹೋಗಿಬಿಡಬೇಕು. ಅದಕ್ಕೇನು ಮಾಡಿದ್ದೀನಿ, ನನ್ನ
ಅಕ್ಕ ಮನೆ ಬೆಂಗಳೂರಿಗಿತ್ತು. ಅಟ್ ದ ಏಜ್ ಆಫ್ 7 ಕಳಿಸ್ಬಿಟ್ಟಿದ್ದೀನಿ ಬೆಂಗಳೂರಿಗೆ ಹೊರಟು. ಅಟ್ ದ ಏಜ್ ಆಫ್ 13 ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಅದರಲ್ಲಿ ಡಾರ್ಮೆಂಟ್ರಿದಲ್ಲಿ ಹಾಕಿಬಿಟ್ಟಿದ್ದೀನಿ. 13 18 ವರೆ ಡಾರ್ಮೆಂಟ್ರಿದಲ್ಲಿ ಸ್ಟೇ ಮಾಡಬೇಕು, ಓದಬೇಕು, ಕ್ರಿಕೆಟ್ ಆಡ್ತಾ ಇರಬೇಕು. ಯಾಕೆನಾ ಅಟ್ ದ ಏಜ್ ಆಫ್ 7 ತಂದೆ ಬಿಟ್ಟು ಹೊರಟೋಗಿದ್ದಾರೆ ಅವರು. ಅಟ್ ದ ಏಜ್ ಆಫ್ 13 ಅವ್ರ ಅತ್ತೆ ಬಿಟ್ಟು ಹೊರಟೋಗಿದ್ದಾರೆ. ಆ ಥರ ಇನ್ವೆಸ್ಟ್ ಮಾಡಬೇಕು. ನಮ್ಮ ಮಕ್ಕಳು ಚೆನ್ನಾಗಿ ಬರಬೇಕು. ವಿ ಹ್ಯಾವ್ ಟು ಇನ್ವೆಸ್ಟ್. ನಮ್ಮ ಸ್ಪೋರ್ಟ್ಸ್ ಫಂಕ್ಷನ್ಗೂ ಬಿಫೋರ್ ಐ ಎಂಡ್ ನಮ್ಮ ಜವಗಲ್ ಶ್ರೀನಾಥ್ ಅವರು ನಿನ್ನೆ ನಮ್ಮ ಪೊಲೀಸ್ ಸ್ಪೋರ್ಟ್ಸ್ಗೂ ಗೆಸ್ಟ್ ಆಗಿ ಬಂದಿದ್ದಾರೆ. ಅವರು ಒಂದು ಒಳ್ಳೆಯ ಮಾತು, ನಮ್ಮ ಪೊಲೀಸ್ ಆಲ್ಮೋಸ್ಟ್ ಒಂದು 2,000 ಜನ ನಮ್ಮ ಪೊಲೀಸ್ ಫ್ಯಾಮಿಲಿಗೆ ಅವರು ಮಾತಾಡುವಾಗ ಶ್ರೀನಾಥ್ ಅವರು ಒಂದು ಮಾತು ಹೇಳಿದ್ದಾರೆ. ಈ ಸೈಡ್ ತಂದೆ ತಾಯಿಗೆ ಏನು ಸಕ್ಸಸ್ನ ತಮ್ಮ ಮಕ್ಕಳಿಗೂ ಏನು ಟ್ಯಾಲೆಂಟ್ ಇದೆ ಅದಕ್ಕೆ ಕಂಡುಹಿಡಿಬೇಕು. ಕರೆಕ್ಟಾಗಿ ಕಂಡುಹಿಡಿಬಿಟ್ಟಿದಾರ ತಂದೆ ತಾಯಿ ಸಕ್ಸಸ್. ಅದು ನನ್ನ ಮಗ ಡಾಕ್ಟ್ರಿಗೆ ಬೆಸ್ಟಾ, ಇಂಜಿನಿಯರಿಗೆ ಬೆಸ್ಟಾ, ಸ್ಪೋರ್ಟ್ಸ್ ಮ್ಯಾನಾ, ರೈಟರಾ, ಟೀಚರಾ, ಪ್ರೊಫೆಸರ ಕಂಡುಹಿಡಿದ ಮೇಲೆ ತಂದೆ ತಾಯಿ ಅವರು ಎಫರ್ಟ್ ಇನ್ವೆಸ್ಟ್ ಮಾಡಬೇಕು. ನಮ್ಮ ಕಷ್ಟ, ನಮ್ಮ ನಷ್ಟ, ನಮ್ಮ ದುಡ್ಡು, ನಮ್ಮ ಟೈಮ್ ನಾವು ಅವ್ರ ಲೈಫಿಗೆ ಇನ್ವೆಸ್ಟ್ ಮಾಡಬೇಕು. ಅದು ಒಂದು ಮಾತ್ರ ಕರೆಕ್ಟಾಗಿ ತಾವು ಮಾಡಿಬಿಟ್ಟಿದ್ದೀರಿನಾ ತಂದೆ ತಾಯಿ ಅವರು ಅವ್ರ ಲೈಫ್ನಲ್ಲಿ ಸಕ್ಸಸ್ ಆಗಿದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ, ಯಾರೆಲ್ಲ ಲೆಫ್ಟ್ ಹ್ಯಾಂಡ್ನಲ್ಲಿ ಬರೀತಾರೋ ಅವ್ರಿಗೆಲ್ಲ ಒಟ್ಟದ್ದು ರೈಟ್ ಹ್ಯಾಂಡ್ನಲ್ಲಿ ಬರೀ ಹೇಳ್ತೀವಿ. ಕರೆಕ್ಟಾ? ಸ್ವಲ್ಪ ಜನ ಇದೇರಾ 11% ಆಫ್ ದ ವರ್ಲ್ಡ್ ಇಸ್ ಲೆಫ್ಟ್ ಹ್ಯಾಂಡ್. 100 ಮಕ್ಕಳು ಹುಟ್ಟುತ್ತಾರನ್ನ 11 ಜನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಲೆಫ್ಟ್ ಹ್ಯಾಂಡ್ನಲ್ಲಿ ಬರೀಲೇಬೇಕು. ಸ್ಕೂಲ್ದಲ್ಲಿ ತಾವು ನೋಡಿದೀರನ ಒಬ್ಬರು ಮಾತ್ರ ಲೆಫ್ಟ್ ಹ್ಯಾಂಡ್ ಇರ್ತಾರೆ 100 ಜನ. ಯಾಕೆನಾ ರಿಮೈನಿಂಗ್ 10 ಜನ ನಾವು ಒಡ್ಡದು ರೈಟ್ ಹ್ಯಾಂಡ್ ಆಗ್ತೀವಿ. ಲೆಫ್ಟ್ ಹ್ಯಾಂಡ್ ಯಾರಿದಾರೋ ದಟ್ ಇಸ್ ಹೌ ದೇರ್ ನ್ಯೂರಲ್ ನೆಟ್ವರ್ಕ್ ಇಸ್ ವಯರ್ಡ್. ಅವ್ರ ಬ್ರೈನ್, ಅವರು ಏನು ಲೋಬನ್ ಹೇಳ್ತೀರ ಒಳಗಡೆ, ಎವ್ರಿಥಿಂಗ್ ಇಸ್ ವಯರ್ಡ್ ಫಾರ್ ಲೆಫ್ಟ್ ಹ್ಯಾಂಡ್. ತಾವು ಅವ್ರಿಗೊಂದು ಚೆನ್ನಾಗಿ ಕೋಲ್ಡ್ನಲ್ಲಿ ಒಡೆದು ರೈಟ್ ಹ್ಯಾಂಡ್ನಲ್ಲಿ ಬರೀನ್ ಹೇಳುವಾಗ ಯು ಆರ್ ಪ್ಲೇಯಿಂಗ್ ವಿತ್ ಹ್ಯೂಮನ್ ಫಿಸಿಕ್ಸ್. ನಮ್ಮ ಕೆಮಿಸ್ಟ್ರಿ ಏನಿದೆ ಅದ್ರ ಜೊತೆಗೆ ಆಟ ಆಡ್ತಾ ಇದ್ದೀರ ನೀವು. ಆ ಮಗುಗೆ ಅಟ್ಲೀಸ್ಟ್ 4-5 ಇಯರ್ಸ್ ಬೇಕು ಬ್ಯಾಲೆನ್ಸ್ ಸಿಗ್ಲಿಕ್ಕೆ. ಬಿಕಾಸ್ ಲೆಫ್ಟ್ ಹ್ಯಾಂಡ್ನಲ್ಲಿ ಬ್ಯಾಲೆನ್ಸ್ ಇರೋ ಒಂದು ಮನುಷ್ಯಕ್ಕೂ ನಾವು ರೈಟ್ ಹ್ಯಾಂಡ್ ಆಗ್ತಾ ಇದ್ದೀವಿ. ಈ ಥರ ತುಂಬ ತಪ್ಪು. ಯಾರೊಬ್ಬ ಡ್ರಾಯಿಂಗ್ನಲ್ಲಿ ಇಂಟ್ರೆಸ್ಟ್ ಇದ್ದಾನೆ, ಒಡ್ಡದ ಅವನಿಗೆ ಮ್ಯಾಥ್ಸ್ ಬರೀ, ಪಾಪ ಮ್ಯಾಥ್ಸೇ ಬರಲ್ಲ ಅವನಿಗೂ. ಮ್ಯಾಥ್ಸ್ ಚೆನ್ನಾಗಿ ಬರ್ತದೆ, ಬಟ್ ತಂದೆ ತಾಯಿಗೆ ಬೇರೆದು ಆಸೆ ಇರ್ತದೆ, ಇದು ಮಾಡಿ. ಸೊ ದಯವಿಟ್ಟು ಅದೆಲ್ಲ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ವಾಟ್ ಎವರ್ ಇಸ್ ಬೆಸ್ಟ್ ಫಾರ್ ಹಿಮ್, ಲೆಟ್ ಹಿಮ್ ಡೂ ಇಟ್. ಫೈನಲಿ ನಾವೆಲ್ಲ ಇಷ್ಟು ಕಷ್ಟಪಟ್ಟಿದ್ದೀವಿ. ನಾನು ಯೂನಿಫಾರ್ಮ್ ಹಾಕೊಂಡಿದ್ದೀನಿ, ಐ ಥಿಂಕ್ ಇಸ್ ಅ ಪ್ರೊಫೆಸರ್, ತಾವೆಲ್ಲ ಪ್ಲಾಂಟರ್ಸ್ ಇದ್ದಾರೆ. ಫೈನಲಿ ಏನು ಬೇಕು ನಮಗೂ? 3 ಟೈಮ್ ಊಟ ಬೇಕಾ? ಆಮೇಲೆ ಏನಿದೆ ಬೋನಸ್. ಬ್ರೇಕ್ಫಾಸ್ಟ್ ಬೇಕು, ಲಂಚ್ ಬೇಕು, ಡಿನ್ನರ್ ಬೇಕು, ಕರೆಕ್ಟ್? ಆಮೇಲೆ ಬೋನಸ್. ಇಫ್ ಐ ಆಮ್ ವೇರಿಂಗ್ ಅ 20,000 rupees ಶರ್ಟ್, ಲೂಯಿ ಫಿಲಿಪ್ನಲ್ಲಿ ದರ್ ಇಸ್ ಅ ಶರ್ಟ್ ಕಾಲ್ಡ್ ಗೀಸಾ ಈಜಿಪ್ಟಿಯನ್ ಪ್ರೀಮಿಯಂ ಕಾಟನ್ ಶರ್ಟ್ ಒಂದಿದೆ, 22,000 ರೂಪಾಯಿ. ಸಂಬಡಿ ಈಸ್ ಹ್ಯಾಪಿ ವಿತ್ ವೇರಿಂಗ್ 22,000 rupees ಶರ್ಟ್. 200 ರೂಪಾಯಿಗೆ ಶರ್ಟ್ ಇದೆ, ಎಲ್ಲ ಬೋನಸ್. ಸಂಬಡಿ ಇಸ್ ಡ್ರೈವಿಂಗ್ ಎ BMW ಕಾರ್, 5 ಸೀರೀಸು, 7 ಸೀರೀಸು, 9 ಸೀರೀಸ್ ಏನಿದೆ. ಸಂಬಡಿ ಇಸ್ ಡ್ರೈವಿಂಗ್ ಅ ಮಾರುತಿ 800, ಈಸ್ ಹ್ಯಾಪಿ. ನಾವೇನು ಲೈಫ್ನಲ್ಲಿ ಮಿನಿಮಮ್ ನಮ್ಮ ಮಕ್ಕಳಕ್ಕೂ ಮಿನಿಮಮ್ ಕೆಲವು ವಿಷಯ ಕೊಡಬೇಕು. ಒಳ್ಳೆ ಎಜುಕೇಷನ್, ಒಳ್ಳೆ ಎಥಿಕ್ಸ್, ಒಳ್ಳೆ ಒಂದು ವಾತಾವರಣ. ರಿಮೈನಿಂಗ್ ಎಲ್ಲ ಅಲ್ಲಿருந்து ಅವ್ರು ಪಿಕಪ್ ಮಾಡಿಕೊಂಡು ಬರ್ತಾರೆ. ನಾವೇನು ಮಾಡ್ತೀವಿ, ದೊಡ್ಡದಾಗಿ ಸಂಪಾದನೆ ಮಾಡಿ 7 ವರ್ಷ 7 ಜನರೇಷನ್ಗೆ ಹಾಕಿಬಿಡಬೇಕಪ್ಪ. ಆ ಥರ ಮಾಡಿ 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 ನಮ್ಮ ಮಕ್ಕಳು ಚೆನ್ನಾಗಿ ಅವರೇ ಅವ್ರ ಓನ್ ಲೆಗ್ನಲ್ಲಿ ನಿಂತ್ಕೊಂಡು ಬರಲಿಕ್ಕೆ ನಾವು ಬಿಡಲ್ಲ. ಸೊ ದಯವಿಟ್ಟು ಇಫ್ ಯು ಅರ್ನ್ ಮೋರ್ ಮನಿ ಆಲ್ಸೋ ಇಟ್ಸ್ ಡೇಂಜರಸ್. ತುಂಬ ದುಡ್ಡು ಅರ್ನ್ ಮಾಡಿದಾಗ ಇಟ್ಸ್ ಡೇಂಜರಸ್. ಬಿಕಾಸ್ ನಿಮ್ಮ ಮಗುಗೂ ಸ್ವಲ್ಪ ಹೊಟ್ಟೆ ಹಸಿವಾಗಬೇಕು. ನನ್ನ ಪ್ರಕಾರ ನಮಗೆಲ್ಲ ಹೊಟ್ಟೆ ಹಸಿವಿತ್ತು, ನಾವೆಲ್ಲ ಈ ಸ್ಟೇಜ್ನಲ್ಲಿ ನಿಲ್ತೀವಿ, ತಾವೆಲ್ಲ ಈ ಚೇರ್ನಲ್ಲಿ ಕೂತಿದ್ದೀರನ್ನ, ನಮಗೆ ಸ್ವಲ್ಪ ಹೊಟ್ಟೆ ಹಸಿವಿತ್ತು, ಭಯ ಇತ್ತು ಲೈಫ್ನಲ್ಲಿ. ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದ್ದೀವಿ, ಏನೋ ಒಂದು ಲೆವೆಲ್ದಲ್ಲಿ ಇದ್ದೀವಿ. ಬಟ್ ನಮ್ಮ ಮಕ್ಕಳು ಏನಾಯಿತು, ನಾವೆಲ್ಲ ಭಾಳ ಕಂಫರ್ಟ್ ಮಾಡಿಬಿಟ್ಟಿದ್ದೀವಿ. TV, ಫ್ರಿಜ್ಜು, ಅದು ಇದು, ಕಾರು, ಎಲ್ಲಿ ಹೋಗ್ತಾರೆ. ಅವರು ಹೊಟ್ಟೆ ಹಸಿವು ಎಲ್ಲಿருந்து ಬರ್ತದೆ ಅವ್ರಿಗೂ? ಅದಕ್ಕೆ ಕಾನ್ಷಿಯಸ್ ಆಗಿ ದಯವಿಟ್ಟು ವಿ ವಿಲ್ ಮೇಕ್ ಶ್ಯೂರ್ ಸ್ವಲ್ಪ ನಮ್ಮ ಮಗುಗೆ ಆ ಹೊಟ್ಟೆ ಹಸಿರಲ್ಲಿ ಇರಲಿ. ನಮಗೆಲ್ಲ ಭಾಳ ಖುಷಿ ಏನಾಗ್ತಾ ಇದೆ, ನಾವು ಯಾವ ದಾರಿಯಲ್ಲಿ ನಡ್ಕೊಂಡು ಬಂದಿದ್ದೀವಿ ಟರ್ನ್ ಮಾಡಿ ನೋಡುವಾಗ ಒಂದು ಖುಷಿ ಆಗ್ತಾ ಇದೆ, ಓ ಕಷ್ಟಪಟ್ಟಿದ್ದೀವಿ ನಾವು. ಬಟ್ ನಾವು ಯಾವ ಮಕ್ಕಳು ಕಷ್ಟಪಡ್ತಾ ಇಲ್ಲ. ನಾವು ನೋಡಿ, ನಿಜವಾಗಿ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ನೋಬಡಿ ಕಷ್ಟಪಡಲಿಕ್ಕೆ ಬಿಡ್ತಾ ಇಲ್ಲ. ಸೊ ದಯವಿಟ್ಟು ಕರೆಕ್ಟಾಗಿ ಅರ್ನ್ ಮಾಡೋಣ, ಜಾಸ್ತಿ ಅರ್ನ್ ಮಾಡ್ಲಿಕ್ಕೆ ಹೋಗಬೇಡ. ತಮಗೆ ನೀವೇ ಕಾಫಿ ಪ್ರೈಸಸ್ ಕೂಡ ಕಡಿಮೆ ಆಗ್ತಾ ಇದೆ. ಐ ಥಿಂಕ್ ಬೋತ್ ಅರಾಬಿಕ್ ಆ್ಯಂಡ್ ರೋಬಸ್ಟಾ ಇಸ್ ಆನ್ ದ ಫಾಲಿಂಗ್. ಬಟ್ ಅವೆಲ್ಲ ಪೆಪ್ಪರ್ ಹಾಕಿ ಸ್ವಲ್ಪ ರೆಡಿ ಮಾಡಿದ್ದೀರ ಎಸ್ಟೇಟ್ ಒಳಗಡೆ.
ಸ್ವಲ್ಪ ಲಿಟಲ್ ಬಿಟ್ ಜಾಸ್ತಿ ದುಡ್ಡು ಬರುವಾಗ ಇನ್ನೊಬ್ರು 4 ಜನ ಕೊಡೋಣ, ಒಳ್ಳೆ ಸ್ಕೂಲ್ಗೆ ಹಾಕೋಣ, ಯಾರು 4 ಜನ ಓದಲಿಕ್ಕೆ ಆಗ್ತಾ ಇಲ್ಲ ಅವ್ರ ತಂದೆ ತಾಯಿ ಕೊಡೋಣ. ಸ್ವಲ್ಪ ಜಾಸ್ತಿ ದುಡ್ಡು ಇರುವಾಗ ಇಟ್ಸ್ ಡೇಂಜರಸ್ ಆಲ್ಸೋ ಅಲ್ವಾ. ಅಮೃತ ಕೂಡ ಜಾಸ್ತಿ ಕುಡಿದಿದ್ದೀರನ್ನ ಅದು ವಿಷ ಆಗಿಬಿಡ್ತದೆ. ಸೊ ಮನಿ ಈಸ್ ಲೈಕ್ ದ್ಯಾಟ್. ಇಫ್ ಯು ಅರ್ನ್ ಟು ಮಚ್ ಇಟ್ ಬಿಕಮ್ಸ್ ಪಾಯ್ಸನ್. ಯಾರಿಗೆ ಪಾಯ್ಸನ್? ಮಕ್ಕಳಿಗೆ ಪಾಯ್ಸನ್. ದಯವಿಟ್ಟು ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಐ ಥಿಂಕ್ ದ ಹೋಲ್ ಸ್ಟೇಜ್ ಯಾಕೆ ಇದೆ ಅವತ್ತು ಕಲ್ಚರಲ್ ಪ್ರೋಗ್ರಾಮ್ ನೋಡ್ಲಿಕ್ಕೆ ತಾವೆಲ್ಲ ಬಂದಿದ್ದೀರಿ. ಸ್ವಲ್ಪ ಚೀಫ್ ಗೆಸ್ಟ್ ಅದಾಗ ಹೇಳುವಾಗ ಒಂದು 2 ನಿಮಿಷ ನಾನು ಎಷ್ಟೋ ಚೀಫ್ ಗೆಸ್ಟ್ ಆಗಿ ಎಷ್ಟೋ ಜನ ಮಾತಾಡಿದ ನಾನು ಕಿವಿದಲ್ಲಿ ಹೇಳಿಸ್ಕೊಂಡಿದ್ದೀನಿ, ಬಟ್ ಎಲ್ಲ ಮರೆದೋಗಿತ್ತು. ನಾನು ಇಂಜಿನಿಯರಿಂಗ್ನಲ್ಲಿ ನನ್ನ ಚೀಫ್ ಗೆಸ್ಟ್ ಏನು ಹೇಳಿದಾರೋ ಮರೆದು ಬಿಟ್ಟಿದ್ದೀನಿ. ಆಮೇಲೆ MBA ಓದುವಾಗ ನನ್ನ ಚೀಫ್ ಗೆಸ್ಟ್ ಏನು ಹೇಳಿದಾರೋ ಮರೆದು ಬಿಟ್ಟಿದ್ದೀನಿ. ಬಿಕಾಸ್ 1 ದಿನ 2 ದಿನ ಇರ್ತದೆ, ಆಮೇಲೆ ಮರೆದು ಬಿಡ್ತೀವಿ ಅಷ್ಟೇ. ನಮ್ಮ ಓನ್ ಲೈಫ್ನಲ್ಲಿ, ನಮ್ಮ ಓನ್ ಬ್ಯುಸಿ ಲೈಫ್ನಲ್ಲಿ ನಾವು ಕೆಲಸ ಮಾಡುವಾಗ ಇವತ್ತು ನಾನು ಏನು ಮಾತಾಡಿದ್ದೀನಿಯೋ 1 ತಿಂಗಳು ಬಿಟ್ಟು ನಾನು ಮಾತಾಡಿದ್ರಲ್ಲಿ 2 ಪಾಯಿಂಟ್ ಹೇಳಿನ ತಾವು ಯಾರು ಹೇಳೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಯಾಕೆ ನಾನೇ ಹೇಳಲಿಕ್ಕೆ ಬರಲ್ಲ. ನಾನು ಹಾರ್ಟ್ನಲ್ಲಿ ಏನಿದೆ ಮಾತಾಡ್ತಾ ಇದ್ದೀನಿ ಅಷ್ಟೇ, ಒಳಗಡೆ ಏನಿದೆ ಐ ಜಸ್ಟ್ ಟಾಕಿಂಗ್ ವೆರಿ ಫ್ರಾಂಕ್ಲಿ ಟು ಯು. ಅದಕ್ಕೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಲಿಟಲ್ ಬಿಟ್ ಮೈ ಓನ್, ನಿಮಗೆ ಕಂಪೇರ್ ಮಾಡುವಾಗ ನನ್ನ ಏಜ್ ಭಾಳ ಸಣ್ಣದು. ಸ್ವಲ್ಪ ನಾನು ತಿರುಗಾಡಿದ್ದೀನಿ, ಒಂದು 6 ಸ್ಟೇಟ್ನಲ್ಲಿ ವಾಸ ಮಾಡಿದ್ದೀನಿ. ಐ ಹ್ಯಾವ್ ಸರ್ವ್ಡ್ ಇನ್ ಅ ಕಂಟ್ರಿ. ಒಂದು ಹೊರದೇಶದಲ್ಲಿ 1 ವರ್ಷ ಕೆಲಸ ಮಾಡಿದ್ದೀನಿ. ಸರ್ಕಾರದಲ್ಲಿ ಒಂದು 6 ವರ್ಷ 7 ವರ್ಷ ಕೆಲಸ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಮಾಜದಲ್ಲಿ ಒಂದು 4 ಒಳ್ಳೆಯವ್ರು ನೋಡ್ತೀನಿ, 1-2 ಕೆಟ್ಟ ನೋಡ್ತೀನಿ. ಸ್ವಲ್ಪ ಎಕ್ಸ್ಪೋಷರ್ ಇದೆ. ಸೊ ದಯವಿಟ್ಟು ಮೈ ಹಂಬಲ್ ಅಪೀಲ್ ಟು ಆಲ್ ಆಫ್ ಯು ಎಸ್, 1, you be a teachers for your children along with teachers like them. ಇವರು ಟೀಚರೇ, ಬಟ್ ತಾವು ಟೀಚರ್ ಆಗಿರಬೇಕು. ಬಿಕಾಸ್ 60% ತಾವು ತಮ್ಮಲ್ಲಿ ಕಲಿತಾ ಇದ್ದಾರೆ. ನೆಕ್ಸ್ಟು, ತಮ್ಮ ಮಕ್ಕಳು ಸಹಜವಾಗಿ ಸಮಾಜದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು. AC ರೂಮ್ನಲ್ಲಿ, AC ಕಾರ್ನಲ್ಲಿ, AC ಸ್ಕೂಲ್ದಲ್ಲಿ ಇಟ್ಕೊಂಡಿದ್ದೀರನ್ನ ಅವರು ಅಂಬಾನಿ ಆಗಲ್ಲ, KL ರಾಹುಲ್ ಆಗಲ್ಲ, ವಿರಾಟ್ ಕೊಹ್ಲಿ ಆಗಲ್ಲ, ನರೇಂದ್ರ ಮೋದಿ ಖಂಡಿತವಾಗಿ ಆಗಲ್ಲ. ಬಿಕಾಸ್ ಅವ್ರೆಲ್ಲ ಪಾಪ ಕಷ್ಟಪಟ್ಟು ಟೀ ಸೇಲ್ ಮಾಡಿದ್ದಾರೆ, ಅವ್ರಿಗೆಲ್ಲ ಹೊಟ್ಟೆ ಹಸಿವಿತ್ತು. ಸೊ ನಮ್ಮ ಮಕ್ಕಳು ಆ ಥರ ಆಗಬೇಕನ್ನ ಹೊಟ್ಟೆ ಹಸಿವಿರಬೇಕು. ಅದಕ್ಕೆ ಇಂಟೆನ್ಷನಲ್ಲಿ ನೀವು ಸ್ವಲ್ಪ ಕಂಫರ್ಟ್ ಕಡಿಮೆ ಮಾಡಬೇಕು. ಇವತ್ತು ಕೂಡ ಯಾರೋ ನನಗೆ ಕೇಳಿದ್ದಾರೆ, ಇನ್ಫೋಸಿಸ್ ನಾರಾಯಣಮೂರ್ತಿ ಅವರ ಮನೆಯಲ್ಲಿ ಜನರೇಟರ್ ಇಲ್ಲ. ಯಾಕೆಂದ್ರೆ ಅವ್ರ ಮಗು ಕೂಡ ಕಷ್ಟಪಡಬೇಕು. ಲೈಟ್ ಹೋಗಿತ್ತನ ಕ್ಯಾಂಡಲ್ ಲೈಟ್ ಮಾಡಿ ಓದಿ. ಅದೇ ಥರ ಸ್ವಲ್ಪ ನಾವು ಹೊಟ್ಟೆ ಹಸಿವು ಕೊಡೋಣ. 3ನೇದು ನಾನು ತಮ್ಮ ಕೇಳಿದ್ದು, ನಾವು ಸ್ವಲ್ಪ ಆದಷ್ಟು ಕರೆಕ್ಟ್ ಇರೋಣ ಮನೆಯಲ್ಲಿ. ಹೆಂಡತಿ ಜೊತೆಗೆ ಮಾತಾಡುವಾಗ, ಹೆಂಡತಿ ಅವರು ಗಂಡ ಜೊತೆಗೆ ಮಾತಾಡುವಾಗ. ನಮ್ಮ ಆಫೀಸ್ಗೆ 2 ಜನ ಬರ್ತಾರೆ. ಯಾರು ಹೆಂಡತಿ ಹೊಡ್ತಾ ಇದ್ದಾರೆ ಒಂದು ಗ್ರೂಪ್ ಬರ್ತಾ ಇದೆ, ನಾನು ಹೆಂಡತಿ ಕೊಡ್ತಾ ಇದ್ದೀನಿ ಇನ್ನೊಂದು ಗ್ರೂಪ್ ಬರ್ತಾ ಇದೆ. ಸೊ ಇವರೇ ತಪ್ಪು ಅವರೇ ತಪ್ಪನ್ನು ಹೇಳ್ತಾ ಇಲ್ಲ. ನಮ್ಮ ಪೊಲೀಸ್ ಆಫೀಸರ್ಸ್ ಕೂಡ ಇಲ್ಲಿದ್ದಾರೆ, ಅವರು ಕೂಡ ಒಪ್ಕೊಳ್ತಾರೆ. 2 ಕಡೆ ಕೂಡ ತಪ್ಪಿದೆ ಸಮಾಜದಲ್ಲಿ. ಇತ್ತೀಚೆಗೆ ಜಾಸ್ತಿ ಬರುವವರು ಹೆಂಡತಿ ಹೊಡ್ತಾ ಇದ್ದಾರೆ ಬರ್ತಾ ಇದ್ದಾರಲ್ವಾ, ಅವರು ಜೋರು ಆಗ್ತಾ ಇದ್ದಾರೆ. ತುಂಬ TV ಸೀರಿಯಲ್ಸ್ ಎಲ್ಲ ಬಂದು ನಮ್ಮ ವುಮನ್ ಫೋಕ್ಸ್ ಎಲ್ಲ ಸ್ವಲ್ಪ ಎಂಪವರ್ ಆಗಿದ್ದಾರೆ. ಅಂತ ಪೂರಿ ಚಪಾತಿ ಮಾಡುವ ಐಟಮ್ಸ್ ಎಲ್ಲ ವೆಪನ ಆಗ್ತಾ ಇದೆ ಮನೆಯಲ್ಲಿ. ಸೊ ಅದಕ್ಕೆ ಮನೆಯಲ್ಲಿ ಆದಷ್ಟು ನಾವು ರೋಲ್ ಮಾಡೆಲ್ಸ್ ಆಗಿರೋಣ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ನಾವು ಮಾಡುವಾಗ ಮಕ್ಕಳ ಮುಂಚೆ ಮಾಡಬಾರ್ದು. ನಮ್ಮ ಮಾತು ಸ್ಟೈಲು, ನಮ್ಮ ಕೆಳಗಡೆ ಇರುವವರು ನಾವು ಟ್ರೀಟ್ ಮಾಡುವ ಎಕ್ಸ್ಪೀರಿಯನ್ಸು, ಔಟ್ಸೈಡ್ ಹೋಗುವಾಗ ಸಮಾಜದಲ್ಲಿ ನಾವು ಯಾವ ಥರ ಬಿಹೇವ್ ಮಾಡ್ತೀವಿ, ಮಕ್ಕಳು ನಮ್ಮಲ್ಲಿ ಕಲಿತಾ ಇದ್ದಾರೆ. ಲಾಸ್ಟ್ಲಿ, ಸ್ಕೂಲೆಲ್ಲ ಬರುವಾಗ ತಾವು ಟೀಚರ್ಸ್ ಅವರಲ್ಲಿ ಮಾತಾಡಿ ತಮ್ಮ ಮಕ್ಕಳಿಗೆ ಏನು ಸ್ಪೆಷಲ್ ಟ್ಯಾಲೆಂಟ್ ಇದೆ ಅಂತ ಹುಡುಕ್ಬೇಕು. ಟೀಚರ್ಗೆ ತಾವು ಪೆಸ್ಟರ್ ಮಾಡ್ತಾ ಇರಬೇಕು. ಮೇಡಮ್, ನನ್ನ ಮಗ ಇದರಲ್ಲಿ ಸೂಪರ್ ಇದ್ದಾನೆ, ಚೆನ್ನಾಗಿರ್ತಾನ, ಇದರಲ್ಲಿ ಇದೆ, ಅದರಲ್ಲಿ ಇದೆ ಅಂತ ಹುಡುಕಿ ಅದರಲ್ಲಿ ಫೋಕಸ್ ಮಾಡಿ ತಮ್ಮ ಎನರ್ಜಿ, ಎಫರ್ಟ್ ಎಲ್ಲ ಅದರಲ್ಲಿ ಹಾಕ್ಲೇಬೇಕು.